ಇಲ್ಲ ಅದು ಮಿಸ್ ಆಗ್ಬಿಟ್ಟಿತ್ತು ರೀ. ಒಂದು ಬೆಲೆ ಕಟ್ಟಕ್ಕಾಗದಂತ ಆಸ್ತಿ ಬರ್ತಂತ ಮಸ್ತ್ ಐತೆ ರೀ. ಡ್ರ್ಯಾಗನ್ ಫ್ರೂಟ್ ತನಗೆ ಭಾಳ ಇಷ್ಟ ರೀ. 2 ಡ್ರ್ಯಾಗನ್ ಫ್ರೂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ, ಓದ್ತೀವಿ. ಯಾರೆಲ್ಲ ಈ ಅಭ್ಯಾಸ ಮನಿ ಏನು ಮಾಡಿ ಅದಕ್ಕಿಂತ ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು. ಇದು ಅಕ್ಕಿ ರವೆ ರೆಡಿ ಆಯ್ತು. 5 ವರ್ಷದಿಂದ ಕಳೆದೈತಿ, ಹೋಗೇ ಬಿಟ್ಟೈತಿ, ಕಳೆದ ಬಿಟ್ಟೈತಿ. ನಮ್ಮ ಜೀವನದಾಗ ಅಷ್ಟ ಅಲ್ರಿ, ನಮ್ಮ ಮಕ್ಕಳ ಜೀವನದಾಗನ ಅದೊಂದು ಹೀಗೆ ನಮ್ಮ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರೀ ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ. ಮುಂಜಾನೆ ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಈಗ ಬೆಳಿಗ್ಗೆ ಇವತ್ತು ಸ್ಪೆಷಲ್ ಮಾಡಿದ್ದೆ, ಸುಸ್ಲಾ ಮಾಡಿ ಆಮೇಲೆ ಮನ್ವಿತ ಬಾಕ್ಸಿಗೆ ಸುಸ್ಲಾ ಕಟ್ಟ ಅಂತಂದೆ. ಸುಸ್ಲಾ ಕಟ್ಟಿದ್ರಿ ಇವತ್ತು. ನಮ್ಮ ಕ್ಲಾಸ್ನಾಗ ನಮ್ಮ ಸ್ಕೂಲಲ್ಲಿ ತಂದಿರ್ತಾರೆ, ಮಮ್ಮಿ ಸುಸ್ಲಾ ನೀನೇ ಕಟ್ಟಲ್ಲ ಅಂತಂದು ಹಂಗೆ ಮಾಡಿ ಕಟ್ಟಿದೆ. ಹಾಗೆ ಅಕ್ಕಿ ರವ್ದು ಉಪ್ಪಿಟ್ಟು ಮಾಡಿದ್ರು, ಮಸ್ತ್ ಅಂದ್ರೆ ಮಸ್ತ್ ಆಯಿತು. ಫಸ್ಟ್ ಟೈಮ್ ಮಾಡಿದ್ದೆ ನಾಷ್ಟಕ್ಕೆ. ಯಶ್ವಂಡ್ರಿ ಈಗ ಬಂದು ನಾಷ್ಟ ಮಾಡಿ ಹೋದರು. ನಾನು ಈಗ ಲಾಗ್ಸ್ ಚಾಲು ಮಾಡ್ಕೊಂಡಿನಿ. ಬರೀ ಇವತ್ತಿನ ದಿನ ಏನೇನು ಹೋಗುತ್ತಾ, ಏನೆಲ್ಲ ಸ್ಪೆಷಲ್ ಐತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಮ್ಮ ಮನೆ ಪೂಜೆ ಏನೋ ಆಗೈತಿ. ತಾನು ಏನು ಮಾಡಕತ್ತಿ? ಆಟ ಆಡಂತೇನ್ರ ಹೊರಗಡೆ ಬಿಸಿಲು ಐತಿ, ಸಿಕ್ಕಾಪಟ್ಟೆ ಬಿಸಿಲು ಐತಿ. ಕೆಲಸ ಅವು ಬಂಡೆ ಹಂಗೆ ಇಟ್ಟೀನಿ, ಬಿಸಿಲು ಸಲ ಸುಮ್ಮನೆ ಕುತ್ಕೊಂಡಿನಿ ಒಳಗೆ. ಹೋಗಪ್ಪ. ಹಾಗೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತಿ. ನಿಮ್ಮ ಜೊತೆಗೆ ಒಂದು ಭಾಳ ಖುಷಿ ಆಗೋಂಥ ಒಂದು ವಿಷಯ ಶೇರ್ ಮಾಡ್ಕೊಂಡಿನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಬರೀ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನೋಡ್ರಿ, ಮಧ್ಯಾಹ್ನ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡಾಕತ್ತೀನಿ ರೀ. ಅಕ್ಕಿದು ಮಸಾಲೆ ರೊಟ್ಟಿ ನಂಗೆ ಮಾತಾಡೋಕೆ ಬರೋದು, ಗಂಟ್ಲು ಅಷ್ಟು ತ್ರಾಸ ಐತಿ. ಇನ್ನು ಮಸಾಲೆ ರೊಟ್ಟಿ ಅಂದ್ರೆ ಇದು ರೀ, ಯಾವುದೂ ಮಸಾಲೆ ಏನು ಹಾಕಾಗತ್ತಿಲ್ಲ, ಒಟ್ಟು ತರಕಾರಿ ಹಾಕೀನಿ ತುರಿದು, ಅದಕ್ಕೆ ಮಸಾಲೆ ರೊಟ್ಟಿ ಅಂತ ಕರೆಯತ್ತೀನಿ. ಸದ್ಯಕ್ಕೆ ಉಪ್ಪು ಖಾರ ಎಲ್ಲನೂ ಕಡಿಮೆ. ನೀವು ಹೇಳ್ದಂಗೆ ಸಪ್ಪೆ ಊಟ ಮಾಡಾಕತ್ತೀನಿ. ನಾನು ಒಬ್ಬಳು ಸಲುವಾಗಿ ಅವರು ಅದನ್ನ ಉಣ್ಣೋದು ಎಷ್ಟು ಸರಿ ಹೇಳ್ರಿ. ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿ ಮಾಡಿರ್ತೀನಿ. ಅದು ನಾ ತಿನ್ನೋದು ಕೂಡ ಕಡಿಮೆನೇ ಇರ್ತದೆ, ಅವ್ರಿಗೆ ಮಾಡಿರ್ತೀನಿ. ಹಾಗೆ ಯಾಕಂದ್ರೆ ಬರೀ ಅನ್ನ ಆಗ್ಬಿಟ್ಟೈತ್ರಿ. ಈಗ ಒಂದು 6 ನಾನು ಆರಾಮಿದ್ದಾಗಿಂದ ಬರೀ ಅನ್ನ ಆಗೈತಿ. ಬೇಸರ ಆಗ್ಬಿಟ್ಟೈತಿ. ನಮ್ಮ ಮನೂ ಸತಿಗೆ ಅಂದಾನೆ, ಏನು ಮಮ್ಮಿ ಬರೀ ಅಮ್ಮುಷಾರ ಅನ್ನೋ ಅಂತೇಳಿ. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಮಾಡಾಕತ್ತೀನಿ. ಬರೀ ಅಕ್ಕಿ ಹಿಟ್ಟು ಹಾಕಿ, ಮಾಮೂಲಿ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ತಾಲಿಪಟ್ಟು ಮಾಡಿ ನಾನು, ನೀವೆಲ್ಲ ನೋಡಿರಿ. ಬರೀ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವತ್ತು ಫಸ್ಟ್ ಟೈಮ್ ಮಾಡಾಕತ್ತೀನಿ. ಇದನ್ನು ನೋಡೋಣ ಇದು ಹೆಂಗೆ ಬರುತ್ತೆ ಅಂತೇಳಿ. ಅಕ್ಕಿ ಹಿಟ್ಟು ಹಾಕಿ ಶೇಂಗಾ ಇಟ್ಬಿಟ್ಟೀನಿ ರೀ, ಚಕ್ಲಿ ಮಾಡೋಕೆ ಅಂತೇಳಿ. ಇಲ್ಲ ತಡಿ, ಈಗ ಆರಾಮ್ ತಪ್ಪದಾಗಿಂದ ಏನೊಂದು ಮಾಡೇ ಇಲ್ಲ, ಹಂಗೆ ಉಳ್ದೈತಿ ಹಿಟ್ಟದ. ಈಗ ನಮ್ಮ ತನಗೆ ಜಗಳ ಬರ್ತಾರೆ. ಈ ಸತಿ ನೀರು ಹಾಕ್ತಾನವ ಕಲ್ಸಕ್ಕೆ ಹಿಟ್ಟು ಕೊಡ್ತೀನಿ ತಡಿ ಕಂದ, ಭೂ ತೊಗೊಂಬರ್ತೀನಿ. ನಿಂತು ಮಾಡೋಕ್ಕಾಗಲ್ಲ, ಕೈಕಾಲು ಜಕ್ಕು ಸೋಲ್ದಂಗೆ ಆಗತೈತ್ರಿ, ನಿಲ್ಲಕ್ಕಾಗಲ್ಲ, ಶಕ್ತಿ ಇಲ್ದಂಗೆ ಆಗೈತಿ. ಹಂಗಾಗಿ ಕೆಳಗೆ ಕುಂತು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಲಟ್ಟಿಸ್ಬಿಡ್ತೀನಿ. ತೊಗೊಂಡು ಸ್ವಲ್ಪ ಹಾಕ್ಬೇಕು. ಈಗ ನೋಡ್ರಿ, ನಾನು ಅಕ್ಕಿ ಮಸಾಲೆ ರೊಟ್ಟಿನ ಲಟ್ಟಿಸಾಕತ್ತೀನಿ. ಈ ಥರ ಹಾಳೆ ಲಟ್ಟಿಸೋದ್ರಿಂದ ಭಾರಿ ಚಲೋ ಬರ್ತಾವೆ, ಹರಿಯೋದಿಲ್ಲ, ಇಲ್ಲ ಕೀಳೋದಿಲ್ಲ. ಹಾಗಾಗಿ ನಾನು ಬರೀ ಅಕ್ಕಿ ಹಿಟ್ಟೊಳಗೆ ಹೇಳಿದ್ನಲ್ಲ, ಇದ ಫಸ್ಟ್ ಮಾಡಾಕತ್ತೀನಿ. ಹೆಂಗೆ ಬರ್ತಾ ಗೊತ್ತಿಲ್ಲ ಅಂಥೇಳಿ ನೋಡೋಣ ಬನ್ನಿ. ಅಕ್ಕಿ ರೊಟ್ಟಿದು ತಾಲಿಪಟ್ಟು ಅನ್ಸೋಣಾಗ ಅಕ್ಕಿ ರೊಟ್ಟಿ ಅನ್ಸತೈತಿ. ತೆಳ್ಳಗ ಮಾಡಿದ್ರೆ ಭಾರಿ ರುಚಿ ಹಾಕೋರು. ತಾಲಿಪಟ್ಟ ಆಯಿತು, ಯಾವುದೋ ಮಸಾಲೆ ರೊಟ್ಟಿ ಆಯಿತು. ಮೆಂತ್ಯ ಸೊಪ್ಪು ಎಷ್ಟೈತಪ್ಪ ಅಂದ್ರೆ ಇದ್ರ ತುಂಬ ಮೆಂತ್ಯ ಸೊಪ್ಪು ಆಗ್ಬೋದು, ಹಂಗೆ ಐತೆ. ಎಷ್ಟು ತಗೊಂಡು ಐತೆ ದೊಡ್ಡ ಕಟ್ಟು. ಆದರೆ ಇಷ್ಟು ಹಾಕೋದು ಬೇಡ, ಬರೀ ಅದಾಗತ್ತಂತೆ ತೆಗ್ದೀನಿ ರೀ. ಇಷ್ಟು ಸಾಕಿಗೆ ಲಟ್ಸಿದ್ದು ಬೇಯಿಸ್ಕೊಳ್ಳೋಣ. ಈ ಕಡೆ ಇಡೋಣ. ಇನ್ನು ಖಾಲಿಲ್ದ ಸಣ್ಣ ಇಟ್ಟಿದ್ದೆ.
ಈಗ ನೋಡ್ರಿ ಹಾಕಿನಿ ಬೇಯಲದು. ಈ ಕಡೆ ಇನ್ನೊಂದು ದಾಟಿಶ್ ಅಂತೀನಿ ಯಾಕೆ ಕಾಯವಲ್ದು ಯಾಕೆ ಬೇಯವಲ್ದು ಅಂತೇಳಿ ಗ್ಯಾಸ್ ಖಾಲಿ ಐತಿ ಹುಡುಕ. ಯಜಮಾನ್ರಿಗೆ ಫೋನ್ ಮಾಡ್ಬೇಕು ಈಗ. ಅದಕ್ಕೆ ಯಾಕಿದು ಏನೋ ಆಗೋವಲ್ದು ಅಂತೀನಿ ರೀ. ಅಲ್ಲೇ ಇರಲಿ ಐತಿ. ಹಾಗಾಗಿ ಮಾಡಕ್ಕೆ ಚಾಲು ಮಾಡಿದೆ. ಈಗ ನೋಡ್ರಿ ಒಂದು ಸೈಡ್ ಬಂದೈತಿ ಒಳ್ಳೆ ಕಾಣೋದು. ಸೇಮ್ ರೊಟ್ಟಿ ಬಂದಾಗ ಬರ್ತಾವೆ ಮಸಾಲೆ ರೊಟ್ಟಿ. ಒಂದು ಸರಿ ಪ್ಲೇನ್ ರೊಟ್ಟಿ ಮಾಡಿ ನೋಡ್ತೀನಿ ರೀ. ಒಮ್ಮೆ ಮಾಡಿಲ್ಲ ಅಕ್ಕಿ ರೊಟ್ಟಿ ಎಷ್ಟು ಸಖತ್ತ ಬರ್ತಾವೆ ರೀ. ಎಷ್ಟು ತೆಳ್ಳಗೆ ಲಟ್ಸ್ಕೊಂಡ್ರು ಏನೂ ಆಗೋದಿಲ್ಲ ನೋಡಿರಿ. ಬರೀ ಒಂದು ಪ್ಲಾಸ್ಟಿಕ್ ಹಾಳೆಯಾಗ ತಟ್ಟಿನ ಎಷ್ಟು ತೆಳ್ಳಗದವು. ಈಗ ಈ ಕಡೆ ಬೇಯೈತಿ, ಈ ಕಡೆ ಸಖತ್ ಟೇಸ್ಟ್ ಆಕತ್ತೆ. ಫಸ್ಟ್ ಟೈಮ್ ಮಾಡಿದೆ ನಾನು, ನಂಗೆ ಭಾಳ ಇಷ್ಟ ಆಯ್ತು. ಇನ್ನು ಮುಂದೆ ಮಾಡೋದೇ ಇಲ್ಲ. ರೆಡಿ ಆಯಿತು. ಸಣ್ಣ ಇಡೋಣ ಈ ಕಡೆ ನೋಡಿ ಎಷ್ಟು ಮಸ್ತ್ ಇತ್ತು, ದೊಡ್ಡದು. ಸ್ವಲ್ಪ ಎಣ್ಣೆ ಹಾಕೋಣ. ಸಾಕು ಅಷ್ಟೇ, ಭಾಳ ಎಣ್ಣೆ ಏನು ಬೇಡ. ನೋಡಿ ಸರಿ ಸಾಕ ಸ್ನೇಹಿತರೆ. ಈಗ ಯಜಮಾನ್ರ ಅಂಗಡಿಗೆ ಹೋದ್ರು ಸಂಜೆ. ಇವತ್ತು ಗುರುವಾರ ಮಾರ್ಕೆಟ್ ತೊಗೊಂಬಂದ್ರು. ಏನೇನು ತೊಗೊಂಬಂದಾರ ನೋಡ್ರಲ್ಲಿ. ಇದು ಜವಾರಿ ಸಾಣಿಗೆ ಇರಲಿಲ್ಲ, ಎಷ್ಟು ದಿನ ಆಗಿತ್ತು ನೆನಪಾತ. ತೊಗೊಂಬಂದಾರ ಜವಾರಿ ಸಾಣಿಗೆ. ಆಮೇಲೆ ಮತ್ತೇನು ತಂದಾರ ಹೂರು. ಎಷ್ಟು ದಿನ ಆಯ್ತು ದೇವರಿಗೆ ಹೂವು ತೊಗೊಂಡ್ತಂದಿದ್ದಿಲ್ಲ. ಹೂ ತೊಗೊಂಬಂದಾರ. ನಾಳೆ ಶುಕ್ರವಾರ ಭರ್ಜರಿ ಪೂಜೆ ಮಾಡೋದು ನಾಳೆ ಇದ್ರಾಗ ನೀವು. ಆಮೇಲೆ ಕ್ಯಾಬೇಜ್, ನನಗೆ ಕ್ಯಾಬೇಜ್ ಜಾಸ್ತಿ ತಿನ್ನಂತ ಹೇಳ್ಯಾರೆ. ಒಂದು ಕ್ಯಾಬೇಜ್ ತೊಗೊಂಬಂದಾರ ಎರಡು ಗಡ್ಡಿನ ಹೂವು. ಆಮೇಲೆ ಹಣ್ಣುಗಳಂತೂ ಫುಲ್ ಜಾಸ್ತಿ ತಂದಾರೆ. ಯಾಕಂದ್ರೆ ನಾನು ಪೇಷಂಟ್ ಆಗಿದ್ದೆಲ್ಲ ತಿನ್ನಲಿ ಅಂತೇಳಿ. ಬಿಡವು ಜೋಳ ಡ್ರ್ಯಾಗನ್ ಫ್ರೂಟ್ ತನಗೆ ಭಾಳ ಇಷ್ಟ ರೀ. 2 ಡ್ರ್ಯಾಗನ್ ಫ್ರೂಟ್ ತಂದಾರ. ಅದಕ್ಕೆ ಕಾಸ್ಟ್ಲಿ ರೀ. ಇದು 100 ರೂಪಾಯಿ 120 ರೂಪಾಯಿ ಒಂದು ಸಿಗುತ್ತೆ ಇಲ್ಲಿ. ಮಳೆಗೆ ಹಾಕೋದು. ಆಮೇಲೆ ಇದು ದಾಳಿಂಬೆ ಹಣ್ಣು ತೊಗೊಂಬಂದಾರ. ಪಪ್ಪಾಯ ಹಣ್ಣು, ನನಗೆ ಪಪ್ಪಾಯ ಹಣ್ಣು ತಿನ್ನಂತ ಹೇಳಿದಾರೆ ಪಿತ್ತಕ್ಕೆ. ಹಾಗಾಗಿ 3 ಪಪ್ಪಾಯ ಹಣ್ಣು ತಂದಿದ್ರು. ಒಂದು ಅಲೆ ಈಗ ಊಟ ಮಾಡುವ ತಿಂದೆ. ಮಸ್ತ್ ಅದ ರೀ ಪಪ್ಪಾಯ ಹಣ್ಣು, ಫ್ರೆಶ್ ಐತಿ. ತೋಟದಾಗೆಲ್ಲ ಬೆಳೆದಿರ್ತಾರಲ್ರ, ಅವ್ನು ತಂದು ಮಾರಕ್ಕೆ ಬಂದಿರ್ತಾರೆ. ಇಲ್ಲಿ ಹಳ್ಳಿ ಸುತ್ತ ಹಳ್ಳಿ ಜನ ಹಿಂಗದೆ ಸಂತೆ ತಂದ್ರ ಬರೀ ಚಲೋ ಇರ್ತಾವ ಹಣ್ಣುಗಳಿಗೆ. ನಮ್ಮ ಮನೆಗೂ ಭಾಳ ಇಷ್ಟ ಇದೆ. ಓಪ ಹಾಂ ಸ್ಯಾಂಟ್ ಅಂತ ಕನ್ನಡದ ಮಾರ್ಕೆಟಿಗೆ. ಹಾಗಾಗಿ ಎಷ್ಟು ಪಪ್ಪಾಯ 1, ಡ್ರ್ಯಾಗನ್ 2, ದಾಳಿಂಬೆ ಹಣ್ಣು 3, ಬಾಳೆಹಣ್ಣು. ಇಲ್ಲಿ ಬಾಳೆಹಣ್ಣು ಅದು ಹಾಂ ಇಲ್ಲಿ ಕೈಯಾಗ ಐತಿ. ಬಾಳೆಹಣ್ಣು 4, ಮತ್ತು ಯಾವುದು ಅಲ್ಲಿ ನಿಂತಿದ್ದೀವಿ ಆ್ಯಪಲ್ ಅದು 5. ಮಂಕಿ ಕೊಡ್ತಾನಂತ ಹಣ್ಣು ತಂದು ಚೆನ್ನಾಗದ. ಒಂದಿವ್ಸ ಬರೋ ಹೊತ್ತಾತ್ರಿ 4 ಆಯ್ತು. ಇವು ಏನು ಗೊತ್ತು, ಈ ಕಡೆ ಬಾರ ಕಣ್ಣಲ್ಲಿ ಬಾಳೆಹಣ್ಣು ಹಳೆಗಿಟ್ರೆ ಬೇಗ ಕೆಟ್ಬಿಡ್ತಾರೆ. ಹೊರಗಿಡ್ಬೇಕು ಅವನಿಗೆ ಗಾಳಿಗೆ. ಈಗ ಇದಕ್ಕೊಂದು ಸಪ್ರೇಟ್ ಇದು ಒಂದು ಸಣ್ಣ ಥರ ಒಂದೇ ಸಣ್ಣ ಪುಟ್ಟಿ ತಂದೆ ಹಣ್ಣಿನ ದೊಡ್ಡ ತಗೊಂಡು ಕೊಡ್ಲೆ ತಿನ್ಬೇಕಾ? ಏನೋ ಅಂತಾರಲ್ರಿ, ಮಕ್ಕಳು ತಿನ್ನೋದನ್ನ ಯಾವ್ದನ್ನ ಜಾಸ್ತಿ ತಿಂತಾರಂತೆ ಅದನ್ನ ಜಾಸ್ತಿ ಹೇಳ್ಬಿಡೋದಂತ. ನಾವಾಗ ಇವನು ಇಂಥ ಹಣ್ಣು ನಂಗೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಿದ್ದ. ಅದನ್ನ ಹೇಳಿ 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 ತಿಂದೇರಂಗೆ ಆಗ್ಬಿಟ್ರ ಅವಳು ಒಟ್ಟ ತಿನ್ನಕ್ಕೊಲ್ದು. ಹೌದಂಗಂತಿದ್ದಿ. ಅಷ್ಟು ಇಷ್ಟಪಡ್ತೀನಿ ಅಂತ ತಂದ್ರೆ ತೆಗೆದಿಡ್ತಿದ್ವಿ. ಒಮ್ಮೆಲೆ ತಿಂದ್ಬಿಡ್ತಾನ ಅಂತೇಳಿ ಸೈಡ್ ಅವ್ನು ಗೊತ್ತಾಗದ್ರಂಗೆ ತೆಗೆದಿಟ್ಟು ಒಂದೊಂದ ಕೊಡ್ತಿದ್ದೆ. ಅಷ್ಟು ತಿನ್ನೋ ಹುಡುಗ ಈಗ ಒಂದೊಂದು ಹಣ್ಣು ಕೊಟ್ಟಿನಿಲ್ರಿ, ಈಗ ಇದ್ರಾಗ ಅರ್ಥನೇ ತಿನ್ನಲ್ಲ. ಸಂಜೆ ರಾತ್ರಿ ಆದ್ರೆ ಕೈಯಾಗ ಹಂಗೆ ಇರ್ತೈತೆ ಅದು. ಅಷ್ಟು ಮಕ್ಕ ಕೊಡ್ದಂಗೆ ಆಗ್ಬಿಟ್ಟೈತಿ.
ಪಪ್ಪ ಬೈದ್ರು ಮಕ್ಕಳು ತಿನ್ನೋದು ಜಾಸ್ತಿ ಏನೋ ಹೇಳೋದು ಪಡೋದು ಮಾಡಬಾರ್ದು ಅಂತೇಳಿ ದೃಷ್ಟಿ ಆಗುತ್ತೆ ಅವ್ರಿಗೆ ಆಮೇಲೆ ತಿನ್ನೋದೇ ಬಿಟ್ಬಿಡ್ತಾರಂತೆ. ಇಷ್ಟು ಹಣ್ಣುಗಳು ಇದನ್ನ ಇಲ್ಲೇ ಮೇಲೆ ಇಡ್ತೀನಿ ಸದ್ಯಕ್ಕೆ ನೋಡಿ. ಹಣ್ಣು ಈ ಥರ ಹಣ್ಣು ಸುಮ್ಮನೆ ಇರಕಂದ ಸ್ನೇಹಿತರೆ. ಈಗ ನೋಡ್ರಿ ಮೊನ್ನೆ ನಾ ಕರ್ಕೊಂಬಂದೆ ಹೋಗಿ ಬಂದ ಹಣ್ಣುಗಳನ್ನೆಲ್ಲ ಎತ್ತಿಟ್ಟೆ. ತರಕಾರಿ ಸ್ವಲ್ಪ ತರಿಸಿದ್ದೆ, ಎಲ್ಲ ಇತ್ತು ತರಕಾರಿ ಅನ್ನೋಕೆ ಒಂದು 2 ಥರ ಪಲ್ಯ ಕಷ್ಟ ಬೇಕಾಗಿತ್ತು ತರಿಸಿದ್ದೆ. ಸುಮ್ಮನಿರಮ್ಮ ಹಿಟ್ಟು ಹಾಕ್ಸ್ಕೊಂಬಂದ್ರು. ನೀನು ಹಂಗೆ ಕೆಂಪಾಗೈತಿ ಯಾಕೆ ಹಿಡ್ಕೊಂಡ್ರೆ ನೀವು ಸರಿ. ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ನುಚ್ಚು ಹಾಕ್ಸಿನ್ರಿ ಈ ಸಲ. ಸ್ವಲ್ಪ ಕೊಡಮ್ಮ ಡಬ್ಬಿ ಹೇಳ್ಕೊಂಬ ಸ್ಟೀಲಿಂದ. ಯಾವಾಗ ಒಂದ್ಸಲ ಬೇರೆ ಗೋಧಿದು ತಿಂದು ಬೇಸರ ಆಯ್ತಲ್ಲ, ಹಾಗಾಗಿ ಅಕ್ಕಿದು ತರಿ ಅಂತ ಕರೀತಾರೆ ಕೆಲವು ಕಡೆ. ನಾವೆಲ್ಲ ಅಕ್ಕಿ ನುಚ್ಚು ಅಂತ ಅಂತೀವಿ. ಅದ್ರದ್ದು ಉಪ್ಪಿಟ್ಟು ಮಾಡ್ತಾರೆ, ಏನು ಮಸ್ತ್ ಆಗುತ್ತೆ ಗೊತ್ತಾ, ಸಕ್ಕತ್ತಾಗುತ್ತಾ. ಹಾಗಾಗಿ ನೆನಪಾತು ಮನೆಗೆ ಹಚ್ಕೊಂಡು ಅಕ್ಕಿ ಇರ್ತಾವೆ ರೇಷನ್ ಅಕ್ಕಿ ಅಂತೇಳಿ ಪಡ್ಡು ಹಚ್ಕೊಂಡು ತಿನ್ಬೇಕು ಮನೆ. ಇಲ್ಲ ನಾನು ಈಗ ನಿನ್ಗೆ ಏಟ ಕೊಡ್ತೀನಿ. ಈಗ 2 ಬರೀ ಚಟ್ನಿ ಅಷ್ಟ ತಿನ್ನೋಡು, ಬರೀ ಬೈಲ ಅದನ್ನ ತಿನ್ಬೇಕಾ ನಂಗೈತೆ. ಟೇಸ್ಟ್ ಆಗಿದೆ ಪಪ್ಪ ಮಾಡಿದ್ದು. ಅದೇ ಖಾರ ಐತಿ, 2 ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಎದ್ಕೊಂಬ ಅದ್ರಾಗ ಎದ್ಕೊ ಹಚ್ಕೋ ಅದನ್ನ. ಚಟ್ನಿ ಹಚ್ಬೇಕದು ಇಡ್ಲಿಗೆ. ಬಂದು ಇಡ್ಲಿ ಚಟ್ನಿ ಸಾಂಬಾರು ಕೊಟ್ಟಿದ್ದೆ ಚೆನ್ನಾಗೈತನ. ಫ್ರೆಶ್ ಅಪ್ ಆದ ಒಂದು ಇಡ್ಲಿ ಕೊಡ್ತ. ಮಸ್ತ್ ಆಗ್ಯಾರಿ ಅಕ್ಕಿ ರವೆ ಉಪ್ಪಿಟ್ಟಿಗೆ ಭಾರಿ ಆಯ್ತು. ಇದನ್ನ ಇಡ್ಲಿನೂ ಮಾಡ್ಬೋದು ಇದ್ರಲ್ಲೇ, ಯಾಕಂದ್ರೆ ಇಡ್ಲಿ ರವೆ ಇದ್ದಂಗೆ ಐತಿ ಸೇಮ್. ಯಶ್ವಂಡ್ರಿಗೆ ಇನ್ನು ಸ್ವಲ್ಪ ಒಯ್ದು ಅಂದ್ಯಾ, 1 kg ಹಾಕಿದಿಲ್ಲ ಅಷ್ಟ ಒಯ್ದು ಹಾಕ್ಸ್ಕೊಂಡಾರ. ಇದು ಅಕ್ಕಿ ರವೆ ಕಂದ ಉಪ್ಪಿಟ್ಟು ಮಾಡಕ್ಕೆ ಭಾರಿ ಆಗತ್ತೆ. ಇಷ್ಟ ಐತಿ ನೋಡ. ಯಾಕಂದ್ರೆ ನಂಗೆ ಹೆಂಗಂದ್ರೆ ನಮ್ಮವ್ವ ನಾವು ಸಣ್ಣರಿದ್ದಾಗ ಯಾರಿಗಾದ್ರೂ ಹಿಂಗೆ ಮನೆಗೆ ಆರಾಮಿಲ್ಲ ಅಂತಂದ್ರೆ ಪತ್ತೆ ಏನಾದರೂ ಹೇಳಿದಾಗ ಹಿಂಗದೆ ಅಕ್ಕಿ ನುಚ್ಚು ಹಾಕಿಸಿ ಉಪ್ಪಿಟ್ಟು ಕೊಡ್ತಿದ್ರಿ. ಅದು ನೆನಪಾತ ನನಗೆ, ಅದಕ್ಕೆ ಹಾಕ್ಸೋಣಂತೆ ಅದೇ ಹಾಕ್ಸಿದೆ. ಭಾರಿ ಮಸ್ತ್ ಆಗೈತಿ. ಬೇಡ ಈಗ ಅಲ್ಲಿ ಹಚ್ಚಿ ಮಾಡೋಕೆ ಸಾಣಿಸೋದಲ್ಲ, ಈಗ ಯಾಕೆ ಸಾಣಿಸ್ಲಿ. ಏನು ಗೊತ್ತ್ರಿ, ಒಂದೊಂದು ದಿವಸ ಕೆಲಸ ಇಲ್ಲ ಅಂತ ಅಲ್ಲ, ಕೆಲಸ ಮಾಮೂಲಿ ಎಷ್ಟಿದ್ದೇ ಇರ್ತಾವೆ. ಅಡುಗೆ ಮಾಡೋ, ತಿಕ್ಕು ತೊಳಿ, ಬಟ್ಟೆ ಒಗ್ಗಿ, ಮನೆ ಸ್ವಚ್ಛಿದು, ಮಕ್ಕಳಿಗೆ ಡಬ್ಬಿ ಮಾಡೋದು, ಬಂದಿಲ್ಲ ಅವನ್ನೆಲ್ಲ ನೀಟ್ ಮಾಡೋದು, ಹೋಮ್ವರ್ಕ್ ಮಾಡಿಸೋದು, ಇದು ಮಾಮೂಲಿ ಇರೋ ಕೆಲಸ. ಒಂದೊಂದು ದಿವಸ ಅದ್ರ ಜೊತೆಗೆ ಮತ್ತೆಲ್ಲನೂ ಒಟ್ಟಿಗೆ ಆಗ್ಬಿಡ್ತಾವೆ. ಎಷ್ಟು ಕೆಲಸ ಹಾಕವಂದ್ರಪ್ಪ, ಅಷ್ಟು ಕೆಲಸ ಬಂದ್ಬಿಡ್ತಾವೆ. ಇವತ್ತು ಆಗೈತೆ ನೋಡ್ರಿ. ಹಾಗಾಗಿ ಇದಿಷ್ಟು ಈಗ ಮುಚ್ಚಿಡೋಕೆ ಬರಲ್ರಿ, ಯಾಕಂದ್ರೆ ಸುಡ್ಸೈತಿ ಹಿಟ್ಟು. ಇನ್ನೂ ಸ್ವಲ್ಪ ಆರಾಕ್ ಬಿಟ್ಟು ಆಮೇಲೆ ಎತ್ತಿಡ್ತೀನಿ. ಅಲ್ಲಿವರೆಗೆ ಇದನ್ನ ಕಾಯೋದ ದೊಡ್ಡ ಕೆಲಸ ಐತಲ್ರಿ ಕೂಸು. ಅದ್ರ ಕೈ ಬರೀ ಇಂಥದ್ರಾಗೆ ಇರ್ತಾವೆ. ಹಾಗಾಗಿ ಚಕ್ಕು ಸುಡ್ತೈತಿ. ಸ್ವಲ್ಪ ಮೇಲೆ ಕೆಳ ಮಾಡಿ ಬಿಟ್ಟು ರಾತ್ರಿ ಮಕ್ಕಳುವಾಗ ಮುಚ್ಚಿಡ್ತೀನಿ. ಅಲ್ಲಿವರೆಗೆ ಅಲ್ಲೇ ಬೈಬೇಕು. ಈ ಸೈಡ್ ಹೋಗಿ ರಾಗಿ ಹಿಟ್ಟು ಹಾಕಿರೋಕೆ ಡಬ್ಬಿ ಇಲ್ಲ. ಇದನ್ನ ಸಾಲ ಹಚ್ಚವು ಎಲ್ಲ ಅದಾವ್ರಿ. ಒಂದು ಇದ್ದಷ್ಟು ಡಬ್ಬಿಗೆಲ್ಲ ಒಂದೊಂದು ಥರ ಹಾಕ್ಬಿಟ್ಟೀನಿ. ಈಗ ಡಬ್ಬಿ ಇಲ್ಲ, ಅದು ಹಂಗೆ ಇರಲಿ. ಅದಕ್ಕೆ ಸಕ್ಕರೆ ಹಾಳೆ 5 kg ಸಕ್ಕರೆ ಹಾಳೆ ಅಂಗಡಿ ಇರ್ತಾವ್ರ, ಅದ್ರಾಗ ಹಾಕ್ಸ್ಕೊಂಬಂದಾರ. ಅದ್ರಾಗ ಏನಾಗಲ್ಲ, ದಪ್ಪ ಇರುತ್ತೆ ಹಾಳೆ. ಹಾಗಾಗಿ ಆ ಸಾಂಬಾರನ್ನ ಚಟ್ನಿ ಹಾಕೋಕಲ್ಲ, ಚಟ್ನಿ ಹಾಕೋ. ಹೋಟೆಲ್ ತಿಂತೀಯಲ್ಲ ಹಂಗೆ ಸರಿ. ಇದು ಚಟ್ನಿ ಕೈಲಿ ಹಾಕೋ. ನಿನ್ ಕೈಲಿ ಇಲ್ಲಿ ಹಿಟ್ಟು ಉಂಟೀನಿ, ನೀನು ಹಾಕೋ. ನೀ ಊಟ ಹಾಕ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಯಾಕೆ ನಾನು ಇವ್ರಂಗ ಇಡ್ಲಿ ದೋಸೆ ಪಡ್ಡು ಕಟ್ಟಕ್ಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಒಂದೇದು 6ರಿಂದ ಹೊಟ್ಟೆ ತುಂಬ ಅನ್ನೋದು ಒಂದು. ಅದ್ರ ಜೊತೆಗೆ ಈ ತೋರಿಸ್ತೀನಿ ನಿಮ್ಗೆ ಯಾವ ಆಕಾರ ಆಗೈತೆ ಏನು ಹೇಳ್ತೀನಿ. ಟಿಫನ್ ಬ್ಯಾಗ್ ನೋಡ್ರಿ, ವಾಟರ್ ಬಾಟ್ಲಿ ಪೂರ್ತಿ ಸಾಂಬಾರು ಮುಣಿಗೆ ಐತೈತಿ. ಆಮೇಲೆ ಇದು ರೀ, ಅದ್ರಾಗ ಬರೀ ಇಡ್ಲಿ ಇರ್ತೈತಿ. ಇದು ಪೂರ್ತಿ ಚೆಲ್ಕೊಂಬಂದಾನ ತಾಯ್ಲಿಕ್ಕಂತ ಬಣ್ಣೀನು ಸಾಂಬಾರಿನ ಬಾಕ್ಸ್ ಸಾಂಬಾರು. ಕಟ್ಟಿ ಮುಚ್ಚಿ ಸಂಬರಕ್ಕಾಗಲ್ಲ ನನಗೆ. ನೋಡ್ರಿ ಕ್ಯಾಪ್ ಹಾಕೊಂಡ ಬಂದಿಲ್ಲ. ಇದು ಲೂಸ್ ಐತೆ ಅಂತ ಮೇಲೆ ಈ ಥರ ಒಂದು ದಪ್ಪನ ಕವರ್ ಹಾಕಿ ಮತ್ತೆ ಯಾಕೆ ಓಪನ್ ಆಗಿದೆ? ಇಷ್ಟು ಸಾಂಬಾರು ಬ್ಯಾಗ್ನಾಗ ಸೇರೈತೆ. ಈಗ ಇಷ್ಟೊತ್ತಿಂದ ಹೋಗೋದಕ್ಕೆ ನಾಳೆ ಆಗೋದಿಲ್ಲ. ಅದು ಈ ಕಾರಣಕ್ಕೆ ನಂಗೆ ಇಂಥವೆಲ್ಲ ಕಟ್ಕೋಸಕ್ಕೆ ಇದಾಗುತ್ತೆ, ಬೇಜಾರಾಗುತ್ತೆ. ಚಪಾತಿ ಪಲ್ಯ ನಾಳೆ ಐತಿ. ಇಲ್ಲಿ ನೋಡ್ರಿ ಖರ್ಚು ಇಷ್ಟು ಸಾಂಬಾರ್ನಾಗ ತೋದೈತೆ.
ಇಡ್ಲಿ ಸಾಂಬಾರ್ ಐತಿ ನೀನು ಸಪ್ಪನ್ ತಿಂದು ಬಂದಿಯ ತಿಂದು ಬಂದಿಲ್ಲ ಮತ್ತು ಸಾಂಬಾರು ಹಾಕಿರಿ ಇಷ್ಟು ನೋಡ್ರಿ ಹಿಂದಂಗೆ ಆಗೈತಿ ಇಷ್ಟು ಸಾಂಬಾರು ಇದ್ರಾಗ ಐತಿ ಕಳ್ಸಿಟ್ನಾಗ ಇದ ಹಾಗಾಗಿ ನಾನು ಭಾಳ ಸಿಟ್ಬಿಡ್ತದೆ ನನಗೆ ಇಂಥವೆಲ್ಲ ಇಟ್ಟು ಕಳ್ಸಕ್ಕೆ ಆಕಾರ ಇಟ್ಕೊಂಡ್ರಿ ಡಬಲ್ ಬಾಕ್ಸನ್ನು ಲೀಕ್ ಆಗುತ್ತೆ ಅದು ಸೈಡ್ ನೀರೇ ಖಾಲಿ ಮಾಡಿಲ್ಲ ಇವತ್ತು ಖಾಲಿ ಯಾಕೆ ಮಾಡಿಲ್ಲ ನೀರನ್ನ ಇಷ್ಟು 705 ml ವಾಟರ್ ಬಾಟ್ಲಿ ಇರ್ತೀರಿ ಒಂದು ದಿನಕ್ಕೆ ಇಷ್ಟು ನೀರು ಖಾಲಿ ಮಾಡೋದು ಭಾಳ ಅಂದ್ರೆ 8 ತಾಸ್ನಾಗ ಹಾಂ ಒಂದೊಂದು ದಿವ್ಸ ಖಾಲಿ ಮಾಡಿರ್ತಾನೆ ಇವತ್ತು ಇನ್ನು 300 ml ನೀರು ಹಂಗತ್ತ ನಾನು ರೇನ್ಬೋ ಬಿದ್ದೈತ್ರಿ ನೋಡಾಕತ್ತಾರ ತನು ಮುನು ನೋಡ್ರಿ ಕಲರ್ ಸೆನ್ಸ್ ಆಗತ್ತಾರ ಅದ್ರೊಳಗೆ ಫುಲ್ ದೊಡ್ಡ ರೇನ್ಬೋ ಬಿದ್ದೈತ್ರಿ ಮೋಡ ಸರಿ ಸರಿ ಅಂತ ಎಷ್ಟು ಚಂದ ಬಿದ್ದೈತಿ ನೋಡ್ರಿ ಓ ಇವ್ರು ದಿನ ಕೇಳೋರು ರೇನ್ಬೋನೇ ಬೀಳಲ್ಲ ಅಂತೇಳಿ ಬಿದ್ದೈತಿ ಇವತ್ತು ಓಮ್ಮ ನಿಮ್ಗೆ ಖುಷಿ ಆಗ್ಬಿಡೈತಿ ಹಾಂ ಏನು ಕಂದ ಮನು ಇವತ್ತು ಬೇಗ ಹೋಮ್ವರ್ಕ್ ಮಾಡಾಕತ್ತೇನೆ ರೀ ಇವತ್ತು ಯಾವ್ದಮ್ಮ ಯಾವ್ದು ಕಂಡ ಏನದು ದಳ ಅಂದ್ರೆ ಹೂವಿನ ಪಕ್ಕಳಿಗೆ ದಳ ಅಂತಲೂ ಕರೀತಾರೆ ಅವನ್ನೇ ಬರ್ದು ಬಿಡ ಆಯ್ತು ಸ್ನೇಹಿತರೆ ನಿನ್ನೆ ಲಾಗಿಗೆ ಎಲ್ಲರೂ ಇಡ್ಲಿ ರೆಸಿಪಿ ಅದು ಮೆಜರ್ಮೆಂಟ್ ಗೊತ್ತಾಗಲಿಲ್ಲ ಸರಿಯಾಗಿ ಕೇಳಿಲ್ಲ ವಾಯ್ಸ್ ಡಬಲ್ ಆಗೈತೆ ಕೆಲವು ಕಡೆ ಹಿಂಗೆಲ್ಲ ಹೇಳಿ ಕಮೆಂಟ್ ಬಂದಿದ್ದು ಹೇಳ್ರಿ ಮೆಜರ್ಮೆಂಟ್ ಏನು ಇಡ್ಲಿ ಹಿಟ್ಟು ಆ ಥರ ಹುಳಿ ಬರಗ ಉಕ್ಕಿ ಎಲ್ಲ ಬಂದಿದ್ದಲ್ಲ ಆ ಥರ ಬರೋಕ್ಕೆ ಏನು ಮಾಡಿದ್ರಿ ಹಂಗೆ ಏನೆಲ್ಲ ಹಾಕಿದ್ರಿ ಅಂತ ಕೇಳಿದ್ರಿ ಅದಕ್ಕೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಅಲ್ಲಿ 2 ಸರಿ ಹೇಳಿನಿ ಲಾಗ್ ಬೇಕಾದ್ರೆ ಅರ್ಥ ಆಗಿಲ್ಲ ಅಂತ ಕೇಳಿರಿ ಹೇಳ್ತೀನಿ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದೇ ಮೆಜರ್ಮೆಂಟ ಒಂದು ಗ್ಲಾಸ್ ತೊಗೊಳ್ರಿ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಉದ್ದಿನಬೇಳೆ 1 ಗ್ಲಾಸ್ ಅವಲಕ್ಕಿ ಇಷ್ಟ ರೀ ಅದಕ್ಕೆ ಮತ್ತೇನು ಬೇರೆ ಏನೋ ಹಾಕಂಗಿಲ್ಲ ಅಕ್ಕಿ ಉದ್ದಿನಬೇಳೆನ ಒಂದ್ರದಾಗಾರ ನೆನೆಸಿಡ್ರಿ ನಡೀತೈತಿ ಇಲ್ಲ ಸಪ್ರೇಟಾಗಿ ಅದ್ರ ನೆನೆಸಿಡ್ರಿ ಒಂದು 4 ರಿಂದ 5 ಗಂಟೆ ನೆನೆಬೇಕು ಅವಲಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ರೆ ಸಾಕು ರುಬ್ಬೋಕು ಅರ್ಧ ಗಂಟೆ ಮುಂಚೆ ನೆನೆಸ್ಬೇಕು ನಂಗೆ ರಾತ್ರಿ ಒಂದಷ್ಟು ನೆನೆಸಿಟ್ಟೆ ಮುಂಜಾನೆ ಅವಲಕ್ಕಿ ಅರ್ಧ ತಾಸು ಮುಂಚೆ ನೆನೆಸ್ಕೊಂಡ್ರೆ ಸಂಜೆ ರುಬ್ಬೋದು ಇಲ್ಲ ಮಧ್ಯಾಹ್ನ ಮೇಲೆ ನಾ ಅಂತ ಮೊನ್ನೆ 4 ಗಂಟೆಗೆ ನೆನೆಸಿದ್ರು ಮತ್ತೆ ಒಂದು ಮಧ್ಯಾಹ್ನ ಹಾಕಿಲ್ಲ ಸಂಜೆ 4 ಗಂಟೆಗೆ ನೆನಕ್ಕೆ ಇಟ್ಟಿದ್ದೆ ರಾತ್ರಿ 10 ಗಂಟೆಗೆ ರುಬ್ಬಿಟ್ಟಿದ್ದೆ ನಾನು ಮುಂಚೆನೇ 6 ಗಂಟೆ ಅನ್ನತ್ಲೆ ಆ ಪರಿ ಎಲ್ಲ ಉಕ್ಕಿ ಚೆಲ್ಲಿತ್ತದು 8 ಗಂಟೆ ಆದಂಗೆಲ್ಲ ಹೊತ್ತದಂಗೆಲ್ಲ ಮುಚ್ಚಿದ್ದು ಇಡ್ಲಿ ಹಾಕತ್ಲಿಕ್ಕೆ ಪೂರ್ತಿ ಎಲ್ಲ ಅಷ್ಟು ಹುಳಿ ಬಂದಿತ್ತು ಅಷ್ಟು ಪರ್ಫೆಕ್ಟಾಗಿ ಬಂದೈತೆ ಹಂಗೆ ನ್ಯಾಚುರಲ್ ಆಗಿ ಹುಳಿ ಬರ್ಬೇಕ್ರಿ ಹಿಟ್ಟು ಅವಾಗ ಇಡ್ಲಿ ಭಾಳ ಸಾಫ್ಟಾಗಿ ಮಸ್ತ್ ಬರ್ತಾವೆ ಮತ್ತು ಅದು ಹುಳಿ ಬರ್ಲಿ ಅಂತೇಳಿ ಏನೇನೇನೋ ಹಾಕ್ತಾರೆ ಅದ್ರ ಹಾಕೋ ಅವಶ್ಯಕತೆನೇ ಇಲ್ಲ ಆ ಥರ ಮಾಡಿದ್ರೆ ಆಮೇಲೆ ರುಬ್ಬೋ ಒಂದು ಟಿಪ್ ಏನಪ್ಪ ಅಂದರೆ ಉದ್ದಿನಬೇಳೆನ ಮತ್ತು ಅವಲಕ್ಕಿನ ಎಷ್ಟು ನುಣ್ಣಗೆ ರುಬ್ತಿರೋ ಅಷ್ಟು ಚಲೋ ಆದರೆ ಅಕ್ಕಿ ಏನು ರುಬ್ತಿರಲ್ಲ ಅಕ್ಕಿನ ಸ್ವಲ್ಪ ತರ್ತರಾಗಿ ಸಣ್ಣಗೆ ಬೊಂಬೆ ರವೆ ಇರ್ತಲ್ರಿ ಆ ಥರ ಚಿಪ್ಸ್ ಥರ ಇರೋಂಗೆ ರುಬ್ಬಿ ಹಾಕೋರಿ ಅಂದ್ರೆ ಇಡ್ಲಿ ಸ್ಪಾಂಜಿಯಾಗಿ ಫ್ಲಫಿಯಾಗಿ ಮಸ್ತ್ ಬರ್ತದೆ ಇದು ಗೊತ್ತಾಯ್ತು ಅನ್ಕೋತೀನಿ ನಿನ್ನೆ ವಿಡಿಯೋದಾಗ ಜಾಸ್ತಿ ಕಮೆಂಟ್ಸ್ ಇದು ಬಂದಿತ್ತು ಹಾಗಾಗಿ ಕ್ಲಿಯರ್ ಮಾಡಿದೆ ಹೇಳ್ರಿ ಯಜಮಾನ್ರೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ವಿಷಯ ಸ್ನೇಹಿತರೆ ಎಷ್ಟು ಏನು ಗೊತ್ತ್ರಿ ಹುಡುಕ್ತಿದ್ವಲ್ಲ ಎಷ್ಟು 6 ವರ್ಷದಿಂದ ಹುಡ್ಕೋಗ್ತಿದ್ದಾವು 3 ವರ್ಷ ಬರ್ತಿದ್ದೇನೆ ಅಲ್ಲ 5 ವರ್ಷದಿಂದ ಕಳೆದೈತಿ ಹೋಗೇ ಬಿಟ್ಟೈತಿ ಕಳೆದ ನಮ್ದು ಅತ್ಯಮೂಲ್ಯ ಆದ ನಮ್ಮ ಜೀವನದಾಗ ಅಷ್ಟೇ ಅಲ್ರಿ ನಮ್ಮ ಮಕ್ಕಳ ಜೀವನದಾಗನ ಅದೊಂದು ಹೀಗೆ ನಮ್ಮ ಮನಿ ಏನು ಮಾಡಿ ಅದಕ್ಕಿಂತ ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು ಇದು ಮತ್ತು ವಾಪಸ್ ಸಿಗೋದಿಲ್ಲ ಏನಾದ್ರೂ ದುಡಿದು ಗಳಿಸ್ಕೋಬೋದು ಯಾಕ್ರಿ ಬೇರೆ ಎಲ್ಲನ ಆದ್ರೆ ಇದು ಸಿಗಕ್ಕಿಲ್ಲ ಅದು ಮಿಸ್ ಆಗ್ಬಿಟ್ಟಿತ್ರಿ ಒಂದು ಬೆಲೆ ಕಟ್ಟಕ್ಕಾಗದಂಥ ಆಸ್ತಿ ಅಂತ ಹೇಳ್ಬೋದು ಆಸ್ತಿಕ್ಕಿಂತ ಹೆಚ್ಚಿಗೆನ ರೀ ಅದು ಎಲ್ಲಿ ಹೋಗಿತ್ತೆ ಕಳೆದ್ ಬಿಟ್ಟಿತ್ತು ಸಿಕ್ತಿದ್ದೆ ಇಲ್ಲ ಸಿಕ್ಕಿತ್ತಲ್ಲ ಒಂದು ಹಳೆ ಡಾಕ್ಯುಮೆಂಟ್ಸ್ ಹಾಕಿರೋ ಬ್ಯಾಗ್ ಅವಾಗ ಕೆಳಗಡೆ ಒಂದು ಜಿಪ್ ಇರ್ತಲ್ಲ ರಾಟಿಂಗ್ ಹೇಳಿದ್ದು ಅದ್ರ ಕೆಳಗಡೆ ಹಾಕಿಟ್ಟಿನ್ರಿ ನಾವು ಒಂದ್ಸಲ ಮನಿ ಚೇಂಜ್ ಮಾಡುವಾಗ ಅವಾಗ ನಮ್ಮ ತನೂ ಹುಟ್ಟಿರ್ಕಿಲ್ಲ ಅವಾಗ 4-5 ವರ್ಷದಿಂದ ಹಂಗೆ ನೋಡ್ಕೋತೀನಿ ಕೆಳಗಿನ ಜಿಪ್ ಒಳಗೆ ಬುಡ್ದಾಗ ಐತ್ರಿ ಅದು ನಿನ್ನೆ ಬ್ಯಾಗ್ ತೊಗೋಬೇಕಂತ ಕೆಲಸ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಹೋಗೈತಿ ಕೆಲವೊಂದು ಅವಾಗ ಇದ್ರಾಗ ಏನ್ ಇಟ್ಟಿನ ತಡೆಯಿಂದ ಆ ಫಾರ್ಮ್ ಹುಡ್ಕೋದ್ನ ಸಿಕ್ತ್ರಿ ಜಿಪ್ ತಗಿನಿ ಅದ್ರ ಕೆಳಗೆ ಸಿಕ್ತ್ರಿ ಇದು ಅದು ಏನೋ ಹುಡ್ಕೋಕ್ ಹೋದಾಗ ಇದೇ ಸಿಕ್ತ್ರಿ ನಮ್ಗೆ ನಾವು ಬಿಟ್ಟೈತಿ ಅಂತ ಮಾಡಿದ್ವಿ ಏನು ಅಂತ ಅನ್ಸ್ಬೋದು ನಿಮ್ಗೆ ಹೇಳ್ತೀವಿ ಏನ್ ಅನ್ನೋದನ್ನ ನಮ್ಮ ಮನೆ ಫಸ್ಟ್ ಟೈಮ್ ಮಗ ಅಲ್ರಿ ಚೊಚ್ಚನ ಮಗ ಯಾರಿಗಾದ್ರು ಭಾಳ ಪ್ರೀತಿ ಇರ್ತೈತಿ ಅದ್ರೊಳಗೆ ಏನೇನೆಲ್ಲ ಬರ್ತೀವಿ ಅಂತಂದ್ರೆ ಫಸ್ಟ್ ಗೊತ್ಕೊಂಡಿದ್ದು ಫಸ್ಟ್ ಡಬ್ ಐತನಲ್ರಿ ಅವಾಗಿಂದ ಹಿಡ್ಕೊಂಡು ಖುಷಿ ಅನಿಸ್ತೈತಿ ಈಗ ನಮ್ಮ ಮನ್ವಿದು
26ನೇ ತಾರೀಕು ಒಟ್ಟಿನಲ್ಲಿ ಅವ್ನು ಹುಟ್ಟಿದಾಗಿಂದ ಹಿಡಿದು ಅವನ 4 ವರ್ಷ ಏನ 3ರಿಂದ ಹತ್ತತ್ರ 4 ವರ್ಷದವರೆಗಿನೂ ಅಂದ್ರೆ ತನ್ಮಯ ಹುಟ್ಟೋವರೆಗಿನೂ ಒಂದು ಡೈಲಿ ಇವನ್ನ ಡೈರಿ ಬರ್ತಿತ್ತೇನ್ರಿ ನಾನು ನಮ್ಮ ಮನೆಯೊಳಗೆ ಏನೆಲ್ಲ ಆಯ್ತು ಇಷ್ಟು 4 ವರ್ಷನೂ ಜೊತೆಗೆ ನಮ್ಮ ಮದುವೆ ಏನೇನೆಲ್ಲ ಮಾಡ್ದ ಅಂತೇಳಿ ಈಗ ಓದ್ತೀವಿ ಎಷ್ಟು ಖುಷಿ ಆಗುತ್ತೆ ನಾನು ಆಗಲ್ಲಿ ಸಿಕ್ಕಿಂದ ಸ್ವಲ್ಪ ಓದಿದೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಪೇಜ್ ಅಂತೂ ಅವನ್ನೆಲ್ಲ ಡೀಟೇಲ್ಸ್ ಬರ್ತೀವಿ, ಅವ್ನು ಹುಟ್ಟಿದ್ದು ನಕ್ಷತ್ರ ಎಲ್ಲಿ ಹುಟ್ಟಿದ ಆವತ್ತಿನ ದಿನ ಏನೇನು ಆತನ 1ನೇ ಪೇಜ್ನಾಗ ಮತ್ತೆ ಡೈರಿ LIC ವರ್ಷ LIC ಮಾಡಿಸಿದ್ರು ನಮ್ಮ ಮನೆ ಡೈರಿ ಡೇಟ್ಸ್ ಅಂತ ಅವಾಗಿಂದ ನೋಡ್ರಿ 2019 ಕಾಣಿಸುತ್ತೆ 2019 ಹಿಡ್ಕೊಂಡಿಲ್ಲ ನಿಮಿಷ ಓಪ ಕೆಲವೊಂದು ನಮಗಾಗಿರುವಂತ ಕೆಲವೊಂದು ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀರಿ, ಓದ್ತೀವಿ. ಯಾರೆಲ್ಲ ಈ ಅಭ್ಯಾಸಕ್ಕೆ ನಿಮ್ಗೆ ಯಾರೆಲ್ಲ ನಿಮ್ಮ ಮಕ್ಕಳದ ಡೈರಿ ಬರ್ದಿಟ್ಟಿರಿ ಅಂತ ಹೇಳಿ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಖುಷಿನ ನನ್ನ ಜೊತೆ ಶೇರ್ ಮಾಡ್ಕೊರಿ. ನಾವಂತೂ ನಮ್ಮ ಖುಷಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. 11/6/2019 ಅಂದ್ರೆ ಮನ್ವಿ ತುಟ್ಟಿತ್ತು 4ನೇ ತಿಂಗಳದಾಗ ರೀ. ಅಲ್ಲಿಂದ ಇಲ್ಲಿವರೆಗೆ ಐತಿ. ನಾವು ಅದನ್ನೇನು ಓದಾಕತ್ತಿಲ್ಲ, ಒಂದು ಈ ಸದ್ಯಕ್ಕೆ ಹೈಲೈಟ್ ಓದಾಕತ್ತೀನಿ. ಅವನು ಹುಟ್ಟಿ 2 ತಿಂಗಳದ್ದು. ಯಜಮಾನ್ರು ನೀನು ಆಲ್ಮೋಸ್ಟ್ ಇದ್ರೊಳಗೆ ಯಜಮಾನ್ರು ಬರ್ತಿದ್ದೆ ಜಾಸ್ತಿ ಐತೆ. ಅವ್ರದ್ದು ಏನಾದರೂ ಬ್ಯುಸಿ ಇದ್ದಾಗ ನಾನು ಬರ್ತೀನಿ ಕೆಲವು ದಿನ. ನೀನು ಓದ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನನಗೆ ಹೇಗೆ ಡೈರಿ ಬರಿಬೇಕು, ಯಾವ ವಿಷಯ ಬರಬೇಕು ಗೊತ್ತಿಲ್ಲ. ನನಗೆ ಅನಿಸಿದ್ದು ಬರೆದಿದ್ದೇನೆ, ನೀನು ಇಷ್ಟ ಕಂದ. ಬಟ್ ನೀನು ನಮಗೆ ಗಾಡ್ ಗಿಫ್ಟ್. ಸೊ ನಮ್ಮ ಖುಷಿಗಾದರೂ ಬರೀತಿದ್ದೇವೆ, ಮುಂದೆ ವಯಸ್ಸಾದ ಮೇಲೆ ಆದರೂ ಓದೋಕ್ಕೆ ಬರುತ್ತೆ ಅಂತ. ನಿನ್ನ ಬಗ್ಗೆ ಎಷ್ಟು ಬರೆದ್ರು ಹೊಗಳಿದ್ರು ಕಡಿಮೆನ ಪುಟ್ಟ. ನೆಕ್ಸ್ಟು ನಾವಿಬ್ಬರು ಎಷ್ಟೇ ಜಗಳ ಮಾಡಿದ್ರು ಹೊಡೆದಾಡ್ಕೊಂಡ್ರು ನಿನ್ನ ವಿಷಯದಲ್ಲಿ ಏನೂ ಕಡಿಮೆ ಮಾಡಿಲ್ಲ ಕಂದ. ನಿನ್ನ ವಿಷಯದಲ್ಲಿ ಮತ್ತೆ ರಾಜ್ಯ ಆಗ್ತಿದ್ವಿ ನಾವು ಪುಟ್ಟ. ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ತುಂಬ ಪುಣ್ಯ ಮಾಡಿದೀಯಾ. ಯಾವ ತಾಯಿ ಮಾಡದೇ ಇರೋ ಪೋಷಣೆ ನಿನ್ನ ತಾಯಿ ಮಾಡಿದ್ದಾಳೆ. ತುಂಬ ನಿನ್ನ ಮೇಲೆ ಅವಳು ಪ್ರಾಣಕ್ಕಿಂತ ಹೆಚ್ಚು ನಿನ್ನ ಪ್ರೀತಿಸ್ತಾಳೆ, ತುಂಬ ಕೇರ್ ಮಾಡ್ತಾಳೆ. ಬಟ್ ನಾವು ತುಂಬಾ ಜಗಳ ಆಡ್ತೀವಿ, ನಿಜ ಅಷ್ಟೇ ಲವ್ ಮಾಡ್ತೀವಿ. ನಿಜಕ್ಕೆ ಜಗಳ ಮಾಡ್ತಿದ್ರು ನಾವು ಬಿರುಗಣ ಇದ್ದವಾಗೆಲ್ಲ. ಹಂಗೆ ಪ್ರತಿದಿನದ್ದು ಬರ್ದಿಟ್ಟಾರ. ನೈಟ್ ಮಲ್ಕೊಂಡಾಗಿರಿ ಬರೆಯೋ ರಾತ್ರಿ ಒಂದು ಬರ್ತಡೇ ದಿನ ಇತ್ತು ಅಂದ್ರೆ ಇವತ್ತು ಬರ್ತಡೇ ಇಲ್ಲಿ ತಡ್ರಿ ಇಲ್ಲೊಂದು ಇತ್ತು ನೋಡ್ರಿ. ಅಜ್ಜಿ ಊರಿಗೆ ಜಾತ್ರೆಗೆ ಹೋಗಿದ್ವಿ. ಯಾವ ಡೇಟ್ ಇದೆ? ಏಪ್ರಿಲ್ 23 ಬರ್ಡೇಗಿಂತ ಮುಂದೆ ಬರ್ಡೇ ಮುಂದಿದೆ. ಮೊನ್ನೆ ವರ್ಷದ ಬರ್ಡೇ ಮುಂದೆ ಅಂದ್ರೆ ಇಷ್ಟು ಓದ್ಕೊಂಡು ಕೊಡೋಕ್ಕಾದ್ರೆ ಹೈಲೈಟ್ ಓದಾಕತ್ತೀವಿ. ಜಾತ್ರೆ ಮುಗಿಸ್ಕೊಂಡು ನಿಮ್ಮ ಪಪ್ಪ ನಿಮ್ಮ ಮಾಮ ವಾಪಸ್ ಬಾಗಲಕೋಟೆಗೆ ಬಂದರು. ಅಂದ್ರೆ ನಮ್ಮ ತಮ್ಮ ಇಲ್ಲೇ ಇದ್ರೆ ಅವಾಗ ನಮ್ಮ ಮನೆಗೆ ನಮ್ಮ ಯಜಮಾನ್ರ ಜೊತೆ ಕೆಲಸ ಮಾಡ್ತಿದ್ದ. ಬಾಗಲಕೋಟೆಗೆ ಬಂದರು, ನಮ್ಮನ್ನ ಬಿಟ್ಟು ಹೋದ್ರು. ಯಾಕೆಂದ್ರೆ ಇನ್ನೊಂದು ವೀಕಲ್ಲಿ ನಿನ್ನ ಬರ್ತ್ಡೇ ಇತ್ತು, ಅಜ್ಜಿ ಊರಲ್ಲೇ ಮಾಡೋ ನಿರ್ಧಾರ ಮಾಡಿದ್ವಿ. ಅಂದ್ರೆ ನಮ್ಮ ಮನೆ ಮೇಲೆ ಅವ್ರ ಅಜ್ಜಿ ಭಾಳ ಜೀವಿದಿರ ಅವಾಗ. ನಿನಗೆ ಅಜ್ಜಿ ಮನೆ ತುಂಬಾ ದೊಡ್ಡದು ಇದೆ, ಆಟ ಆಡಲಿಕ್ಕೆ ಭಾಳ ಅನುಕೂಲನೂ ಇದೆ. ಊಟನೇ ಮಾಡ್ತಿರ್ಲಿಲ್ಲ, ನೀನು ಬರೀ ಆಟ ಆಡ್ತಿದ್ದೆ. ಅಲ್ಲಿ ನಮ್ಮ ಓಣಿನ ಜನ ನಿನ್ನನ್ನು ನೋಡೋರು. ಬರೀ ಅವ್ರನ್ನಿರ್ಲಿ, ಬೇರೆ ಯಾವ ಮಕ್ಕಳು ನಿನ್ನಾಗೆ ಇರಲಿಲ್ಲ. ಇದು ಏನದು ನೈಟ್ ಫುಲ್, ಇನ್ನೊಂದು ದಿವಸ ರೀ ನೈಟ್ ಫುಲ್ ಜ್ವರ ಜೋರಾಯಿತು, ಕಿರಿಕಿರಿ ಮಾಡ್ತಿದ್ದೆ. ಬೆಳಗ್ಗೆ ಶಂಕರ್ ಪಟೇಲ್ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಬಟ್ ಬೇಗ ಕಡಿಮೆ ಆಗಲಿಲ್ಲ. 3ನೇ ದಿನ ಫುಲ್ ಸುಸ್ತಾಗಿದ್ದೆ. ನಿನಗೆ ಯಾಕೆ ಪದೇ ಹೀಗಾಗುತ್ತೆ ಅಂತ ಅಳ್ತಾ ಇದ್ದೆ. ನಿಮ್ಮ ಅಜ್ಜಿ ಪಪ್ಪ ಸಮಾಧಾನ ಮಾಡಿದ್ರು. ನಾನು ಅಳಕತ್ತಿದ್ದೆ ಅಂತ. ಬರ್ಡೇ ಆಗಿ 3 ದಿವಸಕ್ಕೆ ಬರ್ಡೇ ಆಗಿ ಬಂದ್ಮೇಲೆ ಜ್ವರ ಬಂದಿತ್ತು ಅವ್ರಿಗೆ ಎದುರಾಗಿ. ಇಲ್ಲಿ ಏನೋ ಬರ್ದಿರಲ್ಲ ಪುಟ್ಟ, ನಿನಗೆ ಊಟದಲ್ಲಿ ಅಂದ್ರೆ ಈ ತಾನೇ ಹಣ್ಣು ತಿನ್ನೋಕೆ ಶುರು ಮಾಡಿದೀಯಾ. ಹಣ್ಣು ಶುರು ಮಾಡ್ಯಾರ. ಹೌದು, ಅದಕ್ಕೆ ಹಣ್ಣಾಗ ನಾವು ಇದು ಊಟನೇ ಇಷ್ಟಪಡಲ್ಲ, ಹಣ್ಣೇ ಇಷ್ಟಪಡ್ತಾರೆ. ನಿನಗೆ ಚಿಕ್ಕು ಬಾಳೆ ಮಾವು ನಿನಗೆ ತುಂಬಾ ಇಷ್ಟ. ಅವಾಗ ಇವ್ ನಿಜವಾಗಿ ನಾವು ಮರ್ತೋಗ್ರಿ. ಈಗ ಓದಿದ ಅಷ್ಟು ಖುಷಿ ಆಗುತ್ತಲ್ಲ ಅವಾಗೇನು. ನಿನ್ನ ಫೇವ್ರೆಟ್ ದಾಳಿಂಬೆ, ಅವಲಕ್ಕಿ, ದೋಸೆ ತುಂಬಾ ಇಷ್ಟಪಡ್ತೀನಿ. ನಿಂದ ಏನೇ ಬರಲ್ಲ ನೋಡಪ್ಪ. ನೀ ಹುಟ್ಟಿದ ಮೇಲೆ ಭಾಳ ಬಿಜಿ ಆಗಿಬಿಟ್ಟು ಭಾಳ ದೊಡ್ಡರಾಗ್ಬಿಟ್ಟು ಬರ್ತೀನಿ. ಒಂದು ವರ್ಷದವರೆಗೆ ಐತಿ. ಅವನ ಡೈರಿ ಬೇರೆ ಐತೆ ಇಲ್ಲಿ ನೋಡಿ. ಕಂದ, ನೀನು ಚೆನ್ನಾಗಿ ಆಟ ಆಡ್ತಿದ್ಯಾ, ಹಠ ಮಾಡ್ತಿದ್ಯಾ, ಊಟ ಮಾಡ್ತಿದ್ಯಾ. ಆದ್ರೆ ನಿನಗೆ ಇದು ಮೋಷನ್ ಸರಳ ಹಾಕಿದ್ದಿಲ್ಲ. ನಮ್ಮ ಮನೆ 2-3 ವರ್ಷ ತನಕ ಸರಿಯಾಗಿಲ್ಲ. ಈಗ ಹಾಕಿದ್ರು, ಜಗ್ಗೊಳ್ತಿದ್ದ.
ಅದನ್ನ ಬರ್ದಿ ನೋಡಿ, ಸರಳ ಆಗ್ತಿರ್ಲಿಲ್ಲ, ತುಂಬಾ ಅಳತಿದ್ದೆ. ಸ್ವಲ್ಪ ದಿನ ಸರಿಯಾಗಿ ಮಾಡಿದ್ರೆ ಇನ್ನು ಸ್ವಲ್ಪ ದಿನ ತ್ರಾಸ ಮಾಡ್ಕೊತಿದ್ದೆ. ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ, ಡಾಕ್ಟರ್ ಹೆಚ್ಚು ನೀರು ಕುಡಿಸ್ರಿ ಅಂತ ಹೇಳಿದ್ರು. ಈ ಥರ ಪ್ರತಿಯೊಂದನ್ನು ಬರ್ತೀವಿ. ಹೆಂಗಿತ್ರಿ ನಿಮ್ಗೆ ಯಾರಿಗೆಲ್ಲ ಈ ತರ ಅಭ್ಯಾಸ ಐತಿ ಕಮೆಂಟ್ ಮಾಡ್ರಿ. ಇಷ್ಟ ಆದ್ರೆ ಎಲ್ಲ ಐತ್ರಿ, ಮೂರು ವರ್ಷದ ಪೂರ್ತಿ ಬರ್ತೀವಿ ಡೈರಿ. ನಿಜವಾಗ್ಲೂ ಭಾಳ ಅತ್ಯಮೂಲ್ಯವಾದ್ರಿ. ಎಲ್ಲ ನಾವು ನೆನ್ಪಿಡೋಕ್ ಆಗಂಗಿಲ್ಲ, ಯಾಕಂದ್ರೆ ಒಂದ್ ವರ್ಷಕ್ಕೆ 365 ದಿವಸ, ಅದ್ರೊಳಗೆ 3-4 ವರ್ಷದಂತೂ ಮ್ಯಾಕ್ಸಿಮಮ್ ಐತಿ. ಅವನ್ನೆಲ್ಲ ನಮ್ ಕಷ್ಟ ಆದವಾಗ ನಾಳೆ ಮುದುಕಾಗ ಬದುಕಿದ್ರ ಸಪೋಸ್ ರಿಟೈರ್ಮೆಂಟ್ ಆಗಿ ಮನೆ ಆಗಿದ್ದಾಗ ಇದ್ದಾಗ ನೋಡಿ ಖುಷಿ ಪಡ್ಬೋದಲ್ರಿ, ಅವ್ರಿಗೆ ಹೇಳ್ಬೋದಲ್ಲ, ಅವ್ರಿಗೆ ಸ್ವೀಟ್ ಮೆಮರಿ ಆಗುತ್ತೆ. ನಂಗಂತ ನೋಡಿ ಅಷ್ಟು ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನಿಸ್ತೆ? ಇನ್ನು ಓದ್ಕೊಂಡು ಕೂತ್ ನಾನು ಸಿಕ್ಕಾಗಿಂದ ಎಷ್ಟು ತಗೊಂಡು ಓದಿನ ನಂಗೆ ಗೊತ್ತ, ಅಷ್ಟು ಖುಷಿ ಆಯ್ತು. ಇನ್ನೂ ಮುಗ್ದಿಲ್ಲ ಓದೋದು. ಅಂದ್ರೆ ಪ್ರತಿಯೊಂದು ನಾವು ದಿನದ ಒಂದೊಂದು ಆಯಾ ದಿನ ಏನೇನಾಗೈತೆ ಅಂತ ಎಲ್ಲ ನೆನ್ಪಿಟ್ಕೊಳಕ್ಕಾಗಲ್ಲ. ಭಾಳ ಅಂದ್ರೆ ಭಾಳ ಮೆಮೊರೇಬಲ್ ಇರುತ್ತಲ್ಲ, ಅದನ್ನ ನೆನ್ಪಿಟ್ಕೊಂಡಿರ್ತೀವಿ ಅಷ್ಟ. ಪ್ರತಿಯೊಂದನ್ನು ಬರ್ದಿಟ್ಟಿರ್ತೀವಲ್ಲ, ಅದನ್ನ ಓದಕ್ಕೆ ಎಷ್ಟು ಖುಷಿ ಆಗುತ್ತಾ. ನೆಕ್ಸ್ಟ್ ಅಡುಗೆ ಏನು ಮಾಡಿದ್ವಿ, ಮಧ್ಯಾಹ್ನ ಏನೇನು ನಾಷ್ಟ ಏನು ತಿಂದ್ವಿ, ಅದೆಲ್ಲ ಐತ್ರಿ. ಭಾರಿ ಚಂದ ಬರ್ದಿದ್ರೆ ಎಲ್ಲ. ರೀ ಇಲ್ಲಿ ಇದೊಂದು ಓದ್ತೀನಿ ನೋಡ್ರಿ, ನೀವು ಮಾಡ್ರಿ, ಊಟ ಮಾಡ್ರಿ. ಬರೀ ಆಟ ಆಡೋದು ಮಾಡೋದು ನಿನ್ ಕೆಲಸ, ಊಟ ಮಾಡ್ತಿದ್ದಿಲ್ಲ ನೀನು. ಆ ಒಂದು ವಿಷಯಕ್ಕೆ ನಿನ್ ಮೇಲೆ ಬೇಜಾರು ಯಾವಾಗ್ಲೂ ಐತವ ಅದು ಊಟದ ವಿಷಯ ಬೇಜಾರು. ಈಗ ಹೋಗಿಲ್ರಿ, ಅದು ನಿಮ್ಗೆ ಸುಮಾರು ಸಲ ನೀನು ಅದು ಹೋಮ. ನಿಮ್ಮ ಅಜ್ಜಿ ಚಿಕ್ಕಿ ಎಲ್ಲರೂ ಡ್ಯಾನ್ಸ್ ಮಾಡಬೇಕು, ಬೆಕ್ಕು ಹೊಡೆಯೋ ಥರ ನಾಟಕ ಮಾಡಬೇಕು, ಏನೆಲ್ಲ ಮಾಡ್ಬೇಕು. ಅವ್ನಿಗೆ ಊಟ ಸಲೋಗ್ರಿ ಇಷ್ಟೆಲ್ಲ ಮಾಡಿಸ್ತೀವಿ. ಅಲ್ಲಿ ಉಂಡು ಪಪ್ಪಾದನಿಲ್ಲ. ಇಲ್ಲಿ ನಿನಗೆ ಫುರ್ಖಾನ್ ಐಸು ಅಂತ ನಿನ್ನ ಫ್ರೆಂಡ್ಸ್ ಭಾಳ ಹಚ್ಕೊಂಡಿದ್ದೆ. ಅವ್ರ ಧ್ವನಿ ಕೇಳಿದ್ರೆ ಸಾಕು ಪುಟ್ಟ ಹೊರಗಡೆ ಓಡಿ ಬರ್ತಿದ್ದೆ. ಅಲ್ರಿ ಬಾಡಿಗೊಂಡಾಗಿದ್ದಾಗ ನಂದು 2 ಮಕ್ಳದ್ದು. ಈಗ ಅವ್ರು ಏನು ತಿಂತಾರಾಗ್ಯಾರ ಏನ. ಅವಾಗ ಮನು 7-8 ತಿಂಗಳು ಇದ್ದಾಗಿಂದ್ರಿ ಇದು. ಅಲ್ಲ 10-9 ತಿಂಗಳು ತಿಂದಿರ್ಬೇಕು. ಅವಾಗ ಅವ್ರು ಅಲ್ಲಿ ಈಗ ಮನೋದಂದ್ರೆ ಆ ಏಜಿನ ಮಕ್ಳು ಅವ್ರ ಜೊತೆ ಆಟ ಆಡ್ತಿದ್ದೀವಿ ಅವ್ರನ್ನ.